ಐಕ್ಯ ಇರಂಗಿಲ್ಲ ಅಂತವ್ರು ಇರಬೇಕು. 1000 ತಪ್ಪು ಅವ್ರು ಮಾಡ್ತಿರ್ತಾರೆ, ಸಮಾಜ ತಪ್ಪ ನೆನೆಸಿ ಎಲ್ಲದ್ರಾಗ ಮುಂದಿಟ್ಕೊಂಡು ಇನ್ನೊಬ್ರು ಕುತ್ತಿ ಮ್ಯಾಗ ಎದಿ ಮ್ಯಾಗ ನಿಂತವ್ರಿಗೆ ಅನ್ನ ನೀರು ಸಿಕ್ಕಿ ಕೊಡೋದಿಲ್ಲ. ಎಲ್ಲರ ಮನೆಗೆ ನಿವೃತ್ತಿನಾಥ ತಂಗಿ ತಮ್ಮಗಳನ್ನ ಕರ್ಕೊಂಡು ಭಿಕ್ಷಾ ಬೇಡ್ಲಿಕ್ಕೆ ಹೋದ. ಬಾಗಿಲುಗಳು ಮುಚ್ತಾರೆ. ಏನೂ ಕೊಡಬಾರ್ದು ಅವರಿಗೆ, ಏನೂ ಕೊಡಬಾರ್ದು ಅಂತ ಕೇಳಿದಾಗ, ನೀವು 100 ಮನೆಗೆ ನಾವು ಬಂದಾಗ ಒಬ್ರು ಯಾರೇ ಚಲೋ ಇರುತ್ತಾರಲ್ಲ, ಪಾಪ ಅವು ಅಪ್ಪ ಹೊಳಿಪಾಲ ಅದು. ಈ ಮಕ್ಕಳು ಹಿಂಗೆ ನಾಯಿವರಿಗೆಲ್ಲ ಮನುಷ್ಯನ ಜಾತಿಯಾಗ ತಪ್ಪು ಅವ್ರು ಮಾಡಿದವರು ಹೋದ್ರು, ಈ ಮಕ್ಕಳಿಗೆ ಒಳ್ಳೇದಾಗ್ಬೇಕು. ಸಮಾಜ ಏನೋ ಅಂದ್ರೆ ಅಲ್ಲಿ ಕಿಟಕಿ ಈಚೆ ಕಡೆದ ಬರೆಯುತ್ತ ಕಿಟಕಿ ಅಂತ ಹೇಳಿ ಹಿತ್ಲಾಗಿಂತ ಒಂದು ಮುಚ್ಚಿ ಏನ್ರಿ ಮಾಡೋದು 2 ಬಗ್ಗ ಇಟ್ಕೊಟ್ಟು ಹಿಂದಿನಿಂದ ಹೋಗ್ರಪ್ಪ ಅಟ್ಟ ಅವಲಿ ಮಾಡಿ ಕುಡಿರೋ. ನಡು ಊರಾಗ ಬಾದ್ರಾಗ ಯಾರೂ ಕರ್ಕೊಳಂಗಿಲ್ಲ, ಬಾಗಿಲು ಬಾದ್ರೆ ಯಾರೂ ಬಾಗಿಲು ಬಂದು ನಿಲ್ಕೊಡಂಗಿಲ್ಲ. ನೀಡ ಅಂತ ಹೇಳಿದಾಗ ಎಲ್ಲ ಬಾಗಲ ಮುಚ್ಚುತ್ತಾರ, ನಾಯಿ ಬಿಡ್ತಾರೆ, ಎದೆ ಕೈ ಇಟ್ಟು ನುಗ್ಗಿಸ್ತಾರ ಕುತಿಯ ಕೈ. ನಿಮ್ಮಂತಾರೆ ಯಾರೋ ನಮ್ಮ ಅವುಗಳು ಒಂದು ಬಗ್ಸಿಟ್ಟು ನೀಡಿದಾಗ ಹಿತ್ತಲಾಗಿದ್ದ ಶಾಲೆಗೆ ಗೊತ್ತಿಲ್ಲಾರ್ದ ನಿವೃತ್ತಿನಾಥ ಒಂದಿಟ್ಟು ಅವನೇ ಮಾಡಿ ತಂಗಿಗೆ ತಮ್ಮಗಳು ಕುಡಿಸ್ಬೇಕಂತ ಓಡ್ತಾ ಇದ್ರೆ ಊರ ಅಭಿಷ್ ಒಂದೈತಿಲ್ಲ ಯವ್ವ, ಊರ ಅಭಿಷ್ ಒಂದೈತಿಲ್ಲ. ಹಿಂದಿನ ಬಂದ ಅಭಿಷಾಂತ ಪಾಸ್ ಆಗುತ್ನ್ಯಾಗ ಅವ್ರ ಅಭಿಷಿ ಕಟ್ಟಿ ಮ್ಯಾಗ ಕಟ್ಟಿಗೆ ತಗೊಂಡ್ ಅವ್ರ ಹಿರಿಯರ ಬ್ಯಾಡ ಬ್ಯಾಡ ಅಂದ್ರೆ ಬೇಡ್ಕೊತೀವಿ. ನೀವ್ ಯಾರ ಮನೆಯಿಂದ ಇಟ್ಟಂದ್ರೆ ಹೇಳ್ರಿ, ಅವರು ಸಮಾಜ ಅಂದ್ರೆ ಹೊರಗತಿ ತಿಂದು ಬದುಕ್ತಾರ. ಮಕ್ಕಳು ಹರಾಮ ಕೊಟ್ಟಿದವ್ರ ತಿಂದು ಬದುಕದಾರ. ಕೊಡು ಜೋಳಿಗೆಯನ್ನ ನಿವೃತ್ತಿನಾಥ ಅಂದ್ರೆ ತಮ್ಮ ತಂಗಿಗಳು ಹಸ್ಕೋದ ನನ್ನ ಸಲುವಾಗೆಲ್ಲ ದನ ಕೊಟ್ಟದ ಕಚ್ಕೋಬೇಡ. ದೊಡ್ಡ ಶಾನೆ ಅಂತ ಎದಿ ಕೈ ಹಿಡಿದು ನುಗ್ಸಿ ಜೋಳಿಗೆ ತಗೊಂಡು 2 ಕೈಲಿ ಹರಿತಾರೆ, 2 ಕೈಲಿ ಹರಿತಾರೆ. ಬಿದ್ದದನ್ನ ಒಂದಿಟ್ಟು ಭವಿಷ್ಯಾಗಿ ಹೇಳಿ ತಗೊಂಡು ಉಡ್ಯಾಗ ಕಟ್ಕೋಬೇಕಾಗಿತ್ತಂದ್ರೆ ಬಿದ್ದದನ್ನಾಗಿ ಮ್ಯಾಗ ತಗೋಬೇಕಂತ ಚಪ್ಪಲಗಲ್ಲೇ ಮಣ್ಣಾ ಕೂಡಿಸಿ ಚಪ್ಪಲಗಲ್ಲೇ ಮಣ್ಣಾ ಕೂಡಿಸಿ ಹುಚ್ಚರಂತೆ ತಂಗಿ ತಮ್ಮಗಳು ತಗೊಂಡು ನಿವೃತ್ತಿನಾಥ ಅಡವಿ ಕತ್ಯಾನ. ದೇವ, ಜೀವನದಲ್ಲಿ ಬಡತನ ಇರಬೇಕು, ಜೀವನದಲ್ಲಿ ಕಷ್ಟ ಇರಬೇಕು ಪರಮಾತ್ಮನೇ. ಆದರೆ ಕೆಳಗೆ ಬಿದ್ದಂತ ಹಿಟ್ಟನ್ನು ತಗೋಬೇಕಂದ್ರೆ ಅದು ಕೂಡ ಚಪ್ಪಲಗಾಲೆ ತೊಳೆದು ಮಣ್ಣೊಳಗೆ ಕೂಡಿಸಿದ್ರು ದೇವ. ಹಸು ನನ್ನ ತಂಗಿ ಸಲುವಾಗಿ ನಾ ಏನು ಕಟ್ಟಿ ಪರಮಾತ್ಮನೇ, ಏನು ಮಾಡಿ ಊರವರೆಗೆ ಹಾಕೈತಿ. ಹೋಗ್ರಿ ಇಲ್ಲಿಂದ, ಹೋಗ್ರಿ ಇಲ್ಲಿಂದ ಅಂದಾಗ ಅದೇ ಹರಕ ಜೋಳಿಗೆಯನ್ನು ತಗೊಂಡು ತಂಗಿ ತಮ್ಮನ್ನು ಕರ್ಕೊಂಡು ಬೇಯಿಸ್ಕೊಂಡು ಅಳ್ಕೋತ ಗುಡಿಸಲಿನೊಳಗೆ ಬರ್ತಾನೆ. ಜ್ಞಾನೇಶ್ವರ ಮಹಾರಾಜರಿಗೆ ಒಂದು ಮಾತು ಹೇಳ್ತಾರೆ. 2ನೇ ನಾವು ಜ್ಞಾನೇಶ್ವರ, ಜ್ಞಾನೋಬ ಜ್ಞಾನದೇವ, ಜ್ಞಾನದೇವ ಹಿಟ್ಟಂತೂ ಕಸ್ಕೊಂಡು ಎಲ್ಲ ಮಣ್ಣಾಗ ತುಳಿದ್ರು. ಕಡೆ ಒಂದು ಭವಿಷ್ಯ ನೀರೇ ಕುಡಿನಪ್ಪ, ಮಣ್ಣಿನ ಕೊಡ ತಗೊಂಡು ಕೆರೆ ನೀರು ತಗೊಂಡ ಊರು ಹೊರಗಿಂದ ಹಾರಿಸಿ ಜ್ಞಾನದೇವರು ನೀರು ತರಕ್ ಹೋಗ್ತಾರೆ. ಸ್ವಚ್ಛ ತೊಳೆದು ಕೂಡ ನಾವೇನು ಸಾಯೇನು ನಮ್ಮ ಮಕ್ಕಳ ಸಮಾಜದ ಜಾಗ ಸಿಗಂತವು ನೀರು ಕಾಲ ಈ ಸಮಾಜ ಬಾಗಲ ಹಿಕ್ಕೊಳ್ಳೋದು, ಮ್ಯಾಗಿನ ಕಲ್ಲು ಒಯ್ಯೋದು, ಬೆಂಕಿ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಭಿಕ್ಷೆ ಕೊಡೋದಿಲ್ಲ. ಅವ ಮಾತನ್ನು ಕೇಳ್ತಾನೆ, ಅವ ಒಂದು ಮಾತು ಕೇಳ್ತಾನೆ. ನಿವೃತ್ತಿನಾಥ ಜ್ಞಾನೇಶ್ವರ ಕೇಳ್ತಾನ, ಜ್ಞಾನೇಶ್ವರ ಕೇಳ್ತಾನ, ನಮ್ಮ ಅವಪ್ಪ ಸಯಾನ ನಮ್ಮ ನ್ಯಾಯ ಕೊಡ್ತೀವಿ ಅಂತಿದ್ರಲ್ಲ, ನಡೆಯಿರಿ ನಮ್ಮ ಧರ್ಮಪೀಠದ ಪೈಠಣಿಗೆ ಸಣ್ಣ ಮಕ್ಕಳು ನಿವೃತ್ತಿನಾಥ ಒಬ್ಬ ನೇಟದ ಹೊಂಡಾಗಿದ್ದ. ಇದು ಎಲ್ಲದರ ಮಧ್ಯದಲ್ಲಿ ಮುಂಜಾನೆ 11 ಗಂಟೆಗೆ ಅಲ್ಲಿ ನ್ಯಾಯ ಹೇಳತಕ್ಕಂತ ಮಕ್ಕಳಿದ್ರು, ನ್ಯಾಯ ಕೊಡಿಸ್ತಕ್ಕಂಥವ್ರು ಧರ್ಮಪೀಠದಲ್ಲಿ ಸವರಾಜ ನ್ಯಾಯ ಕೇಳಕ್ ಬಂದಿದ್ರು. ವಿಠೋಪಂತ ರುಕ್ಮಿಣಿ ಅನಾದಿ 4 ಮಕ್ಕಳು ಸಹಿತ ಸಾಲಿಗೆ ಬಂದು ಬಂದಿದ್ರು ಮುಂಜಾನೆ 9 ಗಂಟೆಗೆ. ಸಮಾಜದ ಮುಖಂಡರನ್ನ ಊಟ ಮಾಡಿ ಗಂಟೆ ಬೆಳೆಸ್ಕೊಂಡು ದೊಡ್ಡ ಗುರುಗಳು ಕೂತಿದ್ರು. ಭಾಳ ಚಲೋ ನೋಡಿ, ಇಲ್ಲಿಂದ ಮುಂಚೆ ಚಲೋ, ಇಲ್ಲಿಂದ ಮುಂದೆ ಭಾಳ ಕತೆ ಚಲೋ.
ದೊಡ್ಡವರೆಲ್ಲ ಮ್ಯಾಗ ಕೂತಿದ್ರು ಪಾಪ ನ್ಯಾಯ ಕೇಳಕ್ ಕೂತಿದ್ರು ಸಮಾಧಿ ಇವು ಮಕ್ಕಳು ಹರಕರಿ ಮ್ಯಾಗ ಬಂದು ನಿಂತಾವಲ್ಲಿ. ನಮ್ಮ ಕಷ್ಟ ವನವಾಸ ನಮ್ಮ ಅಪಮಾನ ಆದ ನಮ್ಮ ಮಕ್ಕಳಿಗೆ ಬೇಡ. ಸಮಾಜದಾಗ ಎಲ್ಲರೂ ಒಳಗೆ ತಗೋತಿದ್ರಂದ್ರೆ ನಾವು ಸಾಯೋದಂತ ಬಂಗಾರಂತ ನಮ್ಮ ತಂದೆ ತಾಯಿಗಳು ತೀರ್ಮಾನ ಸತ್ತು ಅವ್ರ ಸತ್ತ ಬಳಿಕ ನಮ್ಮ ಸಮಾಜದ ತಗೊಂಡು ನಮ್ಮ ನ್ಯಾಯ ಕೊಡಿಸ್ತಾರಂತ ನಿಮ್ಗೆ ಧರ್ಮಪೀಠ ಒಂದು ಲೆಟರ್ ಕೊಡ್ತಾರೆ, ಪತ್ರ ಕೊಡ್ತಾರೆ. ಗುರುಗಳೇ, ಬಂಗಾರ ಅಂತ ನಮ್ಮ ಅವ್ವಪ್ಪ ಸತ್ತ ಮೊದಲು ನಮ್ಮ ನ್ಯಾಯ ಕೊಡಿಸೋ ಸಲುವಾಗಿ ನಮ್ಮ ಅವ್ವಪ್ಪ ಸತ್ರು ಮಾತು ಕೇಳಿದ. ಅವಾಗ ಮ್ಯಾಗ ಎನ್ ಪೀಠದ ಮ್ಯಾಗ ಕೂತಿದ್ದವನ್ನ ಯಾರೇ ಪಾಪ ಕೊಟ್ಟಿರೋದ ಕಂಡವ್ ನಮ್ದೆಲ್ಲ ಚೆಲ್ಲಪಲ್ಲಿ ಯಾಕಾಗೈತೆ ನೋಡ್ರಿ ಸಮಾಧಾನ ಇಲ್ಲ. ಯಾಕೆ ಕೆಡುವುದು